ವೆಲ್ಕಮ್ ಟು ಸೋಷಿಯಾಲಜಿ ಕ್ಲಾಸ್. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ BA ಕೋರ್ಸ್. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಷಯ ಸಮಾಜಶಾಸ್ತ್ರ, ಸೆಮಿಸ್ಟರ್ 5ನೇದು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ. NGOಗಳ ಉದ್ದೇಶಗಳು ಹಾಗೂ ಬಹು ಆಯ್ಕೆಯ ಪ್ರಶ್ನೆಗಳು ಕೂಡ ಈ ಸೆಷನ್ದಲ್ಲಿ ಇದೆ. ಕಳೆದ ತರಗತಿಯ ವಿಷಯದಲ್ಲಿ NGOಗಳ ಸ್ವಭಾವ ಮತ್ತು ಮಹತ್ವ ಬಗ್ಗೆ ಚರ್ಚಿಸಲಾಯಿತು. ಭಾರತದ NGOಗಳ ಪಾತ್ರ, ಅರ್ಥ, ವ್ಯಾಖ್ಯಾನ, ಸ್ವಭಾವ, ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆಯೂ ಕೂಡ ಚರ್ಚಿಸಲಾಯಿತು. ಈ ಸೆಷನ್ದಲ್ಲಿ NGOಗಳ ವ್ಯಾಪ್ತಿ ಮತ್ತು ಸ್ವಭಾವ ಬಗ್ಗೆಯೂ ಕೂಡ ಚರ್ಚಿಸಲಾಯಿತು. NGOಗಳ ವ್ಯಾಪ್ತಿ. ಜಗತ್ತಿನ ಹೆಚ್ಚಿನ ದೇಶಗಳಲ್ಲಿ ಕಂಡುಬರುವಂತೆ ಭಾರತದಲ್ಲಿ ಕೂಡ ಸರ್ಕಾರೇತರ ಸಂಘಟನೆಗಳು ಹೆಚ್ಚಾಗಿ ಸೇವಾ ಕಾರ್ಯಗಳ ಲಾಭ ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟಾಗಿ ಆಗುತ್ತಿರಲಿಲ್ಲ. ಭಾರತದ ಜನಸಂಖ್ಯೆ 72% ಇಂದಿಗೂ ಹಳ್ಳಿಗಳಲ್ಲೇ ವಾಸಿಸುತ್ತಿರುವುದರಿಂದ ಬಹುಸಂಖ್ಯಾತದಲ್ಲಿರುವ ಗ್ರಾಮಸ್ಥರು ಜೀವನ ಶೈಲಿಯನ್ನು, ವಾಸದ ಪರಿಸ್ಥಿತಿಯನ್ನು ಹಾಗೂ ವಾಸಿಸುವ ಪ್ರದೇಶಗಳ ಮೂಲಕ ಸೌಕರ್ಯಗಳನ್ನು ಸುಧಾರಿಸುವ ದೃಷ್ಟಿಯಿಂದ ಸರ್ಕಾರೇತರ ಸಂಘಟನೆಗಳು ಪರಿಣಾಮಕಾರಿಯಾದ ಪಾತ್ರವನ್ನು ನಿರ್ವಹಿಸಲು ಸಾಧ್ಯವಾಯಿತು. NGOಗಳ ವ್ಯಾಪ್ತಿ ಏನಾಯಿತು? ವ್ಯಾಪ್ತಿಗಳ ಅಂತಂತಂದರೆ, ಮೊದಲನೆಯದಾಗಿ ಗ್ರಾಮೀಣ ಸಾಕ್ಷರತೆಯನ್ನು ಹೆಚ್ಚಿಸಲು ಸರ್ವ ಶಿಕ್ಷಣ ಅಭಿಯಾನ ಹೊಸ ಶಕ್ತಿ ತಂದುಕೊಡುವುದು. ಎರಡನೇದಾಗಿ, ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರೂ ಗ್ರಾಮಸ್ಥರು ಹಲವಾರು ಬಗೆಯ ಆದಾಯ ಉತ್ಪತ್ತಿ ಮಾಡುವ ಕಾರ್ಯಗಳಲ್ಲಿ ತೊಡಗಿಸಬಹುದು. ಮೂರನೇದಾಗಿ, ಸ್ವಸಹಾಯ ಸಮೂಹಗಳಿಗೆ ಹಾಗೂ ಸ್ತ್ರೀ ಶಕ್ತಿ ಸಮೂಹಗಳಿಗೆ ಮಾರ್ಗದರ್ಶನ ನೀಡಿ ನೆರವಿಗೆ ನಿಂತು ಗ್ರಾಮಸ್ಥರನ್ನು ಸ್ವಾವಲಂಬನೆಯ ಭಾವನೆಯನ್ನು ಮೂಡಿಸುವುದು. ಆರೋಗ್ಯ, ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಬಗ್ಗೆ ಗ್ರಾಮಸ್ಥರ ಗಮನ ಸೆಳೆದು ಈ ಅಂಶಗಳ ಬಗ್ಗೆ ಸಂಪೂರ್ಣವನ್ನು ಲಕ್ಷ್ಯ ಹರಿಸುವುದು. ಜಾತಿ ರಾಜಕಾರಣ ಹಾಗೂ ಘರ್ಷಣೆಗಳನ್ನು ಗ್ರಾಮೀಣ ಸಾಮರಸ್ಯ ಮತ್ತು ಒಗ್ಗೂಡಿಸುವಂತೆ ಮಾಡುವುದು. ಗ್ರಾಮಸ್ಥರಿಗೆ ಹೊಸ ಗ್ರಾಮಾಭಿವೃದ್ಧಿ ಸರ್ಕಾರ ವತಿಯಿಂದ ಹಾಗೂ ಅನೇಕ ಯೋಜನೆಗಳ ಮೂಲಕ ಸಿಗಬಹುದಾದ ಎಲ್ಲ ಬಗೆಯ ನೆರವನ್ನು ದೊರಕಿಸಿಕೊಡುವುದು. ಗ್ರಾಮಸ್ಥರು ಸರಿಯಾಗಿ ನೈತಿಕ ಜಾಗೃತಿ ಉತ್ಪನ್ನ ಮಾಡಿ ಅದರ ಮದ್ಯಪಾನ, ತಂಬಾಕು ಸೇವನೆ, ಧೂಮಪಾನ ಮುಂತಾದ ದುಶ್ಚಟಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳುವುದು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಯಲ್ಲಿ ತೊಡಗಿ ಗ್ರಾಮಸ್ಥರ ಆಸಕ್ತಿ ವಹಿಸುವಂತೆ ವ್ಯವಸ್ಥೆ ಮಾಡುವುದು. ಗ್ರಾಮಸ್ಥರಿಗೆ ಯಾವುದೇ ಕಾರಣಕ್ಕಾಗಿ ಅನ್ಯಾಯವಾಗಿದ್ದರೂ ಆ ಬಗೆಯ ಅಗತ್ಯ ಕ್ರಮ ಕೈಗೊಂಡು ಅವರಿಗೆ ನ್ಯಾಯ ದೊರಕಿಸುವಂತೆ ಮಾಡುವುದು. ಅಲ್ಲದೆ ಸರ್ಕಾರೇತರ ಸಂಘಟನೆಗಳ ಕಾರ್ಯಚಟುವಟಿಕೆಗಳು ಅಂತಂತಂದರೆ ಸ್ವಯಂ ಪ್ರೇರಣೆಯಿಂದ ಕೂಡಿದ ಸೇವೆ ಹಾಗೂ ಗ್ರಾಮೀಣ ಸಮಸ್ಯೆಗಳಿಗೆ ಪರಿಹಾರ, ನಿಸ್ವಾರ್ಥ ಭಾವನೆಯನ್ನು ಬೆಳೆಸುವುದು, ನಾಯಕತ್ವದ ತರಬೇತಿಯನ್ನು ಒದಗಿಸಿಕೊಡುವುದು, ನೌಕರಶಾಹಿ ವ್ಯವಸ್ಥೆ ದೋಷಗಳನ್ನು ತಿಳಿಸುವುದು, ದುರ್ಬಲ ವರ್ಗದ ಜನರಿಗೆ ಸಹಾಯವನ್ನು ನೀಡುವುದು. ಅಲ್ಲದೆ ಭಾರತದಲ್ಲಿ ಧಾರ್ಮಿಕ ಸಂಸ್ಥೆಗಳು ಅನೇಕ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿರುವುದನ್ನು ಗಮನಿಸುತ್ತೇವೆ. ಅಲ್ಲದೆ ಗ್ರಾಮೀಣ ಅಭಿವೃದ್ಧಿ ಕೂಡ ನಮ್ಮ ದೇಶದಲ್ಲಿ ಸುಮಾರು 800 ಐಚ್ಛಿಕ ಸಂಘಟನೆಗಳು ಕೇಂದ್ರ ಸರ್ಕಾರದಿಂದ ನೆರವನ್ನು ಪಡೆದುಕೊಂಡು ಹಲವಾರು ರಚನಾತ್ಮಕ ಕಾರ್ಯಗಳಲ್ಲಿ ನಿರತವಾಗಿವೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಇಲಾಖೆಯ ಸರ್ಕಾರೇತರ ಸಂಘಟನೆಗಳ ಮೇಲ್ವಿಚಾರಣೆ ಮತ್ತು ಪ್ರಚೋದನೆಗಳಿಗಾಗಿ ಗ್ರಾಮೀಣ ಜನರ ಕಾರ್ಯಪ್ರಗತಿ ಹಾಗೂ ಗ್ರಾಮೀಣ ತಂತ್ರಜ್ಞಾನ ಸಂಸ್ಥೆಗಳನ್ನು ಸಹ ಪ್ರಾರಂಭ ಮಾಡಿದೆ. ನಾಗರಿಕ ಸಮಾಜದ ಜನರಿಗೆ ದೊರೆಯುವ ಸೌಲಭ್ಯಗಳಿಂದ ವಂಚಿತರಾದ ಅನೇಕ ಗ್ರಾಮಗಳಿಗೆ ಸರ್ಕಾರೇತರ ಸಂಘಟನೆಗಳು ಹಲವಾರು ಸೌಲಭ್ಯಗಳನ್ನು ಸಕಾಲಕ್ಕಾಗಿ ದೊರಕಿಸಿಕೊಡಲು ಸಮರ್ಥರಾಗಿದ್ದರೂ ಕೂಡ ಐಚ್ಛಿಕ ಸಂಘಟನೆಗಳು ಕೆಲವೊಂದು ಸಹಾಯಗಳು ಕೂಡ ಮಾಡಿದ್ದು
ಗ್ರಾಮದ ನೈರ್ಮಲ್ಯಕ್ಕಾಗಿ ಸ್ವಚ್ಛ ಗ್ರಾಮ ಯೋಜನೆ ಮುಂತಾದ ರೀತಿಯಿಂದಾಗಿ ಸರ್ಕಾರೇತರ ಸಂಘಟನೆಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಮಗೆ ಕಂಡುಬರುತ್ತದೆ ಎಂದು ಹೇಳಬಹುದು. ಅಲ್ಲದೆ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಇದರಲ್ಲಿ ಇರುವುದನ್ನು ಕಂಡುಬರು